ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇದೆ ಭಾರಿ ಮಳೆ. ಬಸವಸಾಗರ ಜಲಾಶಯ ಭರ್ತಿಯಾಗಿದೆ. ಬಸವಸಾಗರ ಜಲಾಶಯಕ್ಕೆ ನಿಜಕ್ಕೂ ಹರಿದು ಬರ್ತಾ ಇದೆ ಬಹಳಷ್ಟು ನೀರು. 1000 ಕ್ಯೂಸೆಕ್ ನೀರು ಒಳ ಹರಿವು ಉಂಟಾಗಿದೆ. ಒಂದು ಕಡೆ ಸಂಭ್ರಮ. ಕಲ್ಯಾಣ ಕರ್ನಾಟಕ ರೈತರಿಗೆ ಗುಡ್ ನ್ಯೂಸ್ ಇದು. ಜಲಾಶಯಕ್ಕೆ ಹೆಚ್ಚಿನ ನೀರು. ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ಜಲಾಶಯ ಭರ್ತಿಗೆ ಕೆಲವು ಅಡಿ ಮಾತ್ರ ಬಾಕಿ. ಇನ್ನು ಯಾದಗಿರಿ, ರಾಯಚೂರು, ಕಲಬುರಗಿ, ವಿಜಯಪುರ ಜಿಲ್ಲೆಗಳ ಕಾಲುವೆಗೂ ಕೂಡ ನೀರು ಹರಿದು ಬಂದಿದೆ. 4 ಲಕ್ಷ ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಬಸವಸಾಗರ ಜಲಾಶಯ. ಇನ್ನು ಜಲಾಶಯ ಭರ್ತಿ ಹಿನ್ನೆಲೆ ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ. ಕಳೆದ ಹಲವು ದಿನಗಳಿಂದ ನೀರಿಲ್ಲದಂತಾದಂತಹ ಜಲಾಶಯಕ್ಕೆ ಈಗ ಜೀವ ಕಳೆ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಅನೇಕ ಜಲಾಶಯಗಳಿದ್ದಾವೆ. ಆ ಜಲಾಶಯಗಳ ಉದರಗಳು ಒಣಗಿ ಹೋಗಿತ್ತು, ನೀರಿಲ್ಲ. ರೈತರಲ್ಲೂ ಕೂಡ ಒಂದು ತರಹದ ಆತಂಕಗಳಿತ್ತು. ಎಲ್ಲೋ ಒಂದು ಕಡೆ ವರುಣರಾಯ, ಎಲ್ಲೋ ಒಂದು ಕಡೆ ಮೇಘ ಇವತ್ತು ಕರುಣೆ ತೋರಿ ರೈತರ ಮೊಗದಲ್ಲಿ ಒಂದು ಮಂದಹಾಸವನ್ನು ಬೀರಿಸ್ತಾ ಇದೆ.